ಹಾಯ್ ಎಲ್ಲೋ ಸ್ನೇಹಿತರೆ, ಹಾಯ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸುತ್ತಾ, ನಿಮಗೆ ಗೊತ್ತಿರೋ ಹಾಗೆ ಪಂಚರಾಜ್ಯ ಚುನಾವಣೆ ನಿಗದಿಯಾಗಿದ್ದು, ಇದರಲ್ಲಿ ವೆಸ್ಟ್ ಬೆಂಗಾಲ್ ರಾಜ್ಯವನ್ನು ಬಿಜೆಪಿ ತನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿದೆ. ಹಾಗೆ ಇಲ್ಲಿ ಬಿಜೆಪಿ ಹಾಗೂ ಟಿಎಂಸಿ ತೃಣಮೂಲ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಇದ್ದು, ಯಾವ ಪಕ್ಷ ಮುಂದಿದೆ ಯಾವ ಪಕ್ಷ ಹಿಂದಿದೆ, ಜೊತೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನ ಗೆದ್ದಿತ್ತು ಎಂದು ತಿಳಿಸಿಕೊಡುವ ಪ್ರಯತ್ನ ನಮ್ಮದಾಗಿದ್ದು, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಅತಿ ಮುಖ್ಯವಾಗಿದೆ. ದೇಶದ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಪೈಕಿ ಭಾರಿ ಕುತೂಹಲಕ್ಕೆ ಕಾರಣವಾಗಿರುವ ಪಶ್ಚಿಮ ಬಂಗಾಳ ಚುನಾವಣೆಯು ಏಪ್ರಿಲ್ 23 ಮತ್ತು 29ರಂದು 2 ಹಂತದಲ್ಲಿ ಚುನಾವಣೆ ನಡೆಯಲಿದ್ದು, ಮೇ 4ರಂದು ಫಲಿತಾಂಶ ಹೊರಬೀಳಲಿದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಿನ ಪೈಪೋಟಿ ಏರ್ಪಡಬಹುದು ಎಂದು ನಿರೀಕ್ಷಿಸಲಾಗಿದೆ. ಈ ಮಧ್ಯೆ ತಾಜಾ ಸಮೀಕ್ಷೆಯೊಂದು ಹೊರಬಿದ್ದಿದ್ದು, ಅದರ ಪ್ರಕಾರ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಇದೆ ಎಂದು ವಿವರಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳು ಅಂದರೆ ಕಮ್ಯುನಿಸ್ಟ್ ಪಕ್ಷಗಳು ಮೊದಲಿನಿಂದಲೂ ತನ್ನ ನೆಲೆಯನ್ನು ಭದ್ರ ಮಾಡಿಕೊಂಡು ಬಂದಿದೆ. ಇದರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ, ತೃಣಮೂಲ ಕಾಂಗ್ರೆಸ್ ಕಳೆದ 2 ದಶಕಗಳಿಂದ ಅಧಿಕಾರ ಹಿಡಿಯುತ್ತಾ ಬಂದಿದೆ. ಆದರೆ ಕಾಂಗ್ರೆಸ್ ಪಕ್ಷವು ಇಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳಲು ವಿಫಲವಾಗಿದೆ. ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಆಗಿದೆ. ಆದರೆ ಬಿಜೆಪಿ ಕಳೆದ 2 ಚುನಾವಣೆಗಳಿಂದ ಟಿಎಂಸಿ ಪಕ್ಷದ ಜೊತೆಗೆ ಭಾರಿ ಪ್ರತಿಷ್ಠೆಗೆ ಬಿದ್ದಿದೆ. ಅವರು ಕಳೆದ ಚುನಾವಣೆಯಲ್ಲಿ ಕೇವಲ 77 ಸ್ಥಾನಕ್ಕೆ ತೃಪ್ತಿಗೊಂಡಿತು. ಆದರೆ ಈ ಬಾರಿ ಅಧಿಕಾರವನ್ನು ಬರಲೇಬೇಕೆ ಎಂದು ಪಣ ತೊಟ್ಟಿರುವ ಬಿಜೆಪಿ ಸತಪ್ರಯತ್ನ ಮಾಡುತ್ತಿದೆ. ಕಳೆದ ಚುನಾವಣೆಯಲ್ಲಿ ಫಲಿತಾಂಶ: ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳ ಸ್ಥಾನಗಳಿದ್ದು, ಇದರಲ್ಲಿ ಟಿಎಂಸಿಯು 48.5% ವೋಟ್ ಶೇರನ್ನು ಪಡೆದು 213 ಸೀಟನ್ನು ಪಡೆದರೆ, ಬಿಜೆಪಿಯು 38.5% ವೋಟ್ ಶೇರನ್ನು ಪಡೆದು 77 ಸ್ಥಾನಕ್ಕೆ ತೃಪ್ತಿಗೊಂಡಿತು. ಇನ್ನು ಆರ್ಎಸ್ಎಂಪಿಯೇ 1 ಸ್ಥಾನ ಮತ್ತು ಇಂಡಿಪೆಂಡೆಂಟ್ 1 ಸ್ಥಾನ ಪಡೆದುಕೊಂಡಿದ್ದವು. ಹೀಗೆ ಪಶ್ಚಿಮ ಬಂಗಾಳದಲ್ಲಿ 2021ರಲ್ಲಿ ನಡೆದ ಚುನಾವಣೆಯಲ್ಲಿ ಟಿಎಂಸಿ ಗೆದ್ದು ಅಧಿಕಾರದಲ್ಲಿದ್ದರೆ, ಬಿಜೆಪಿಯು ವಿರೋಧ ಪಕ್ಷವಾಗಿ ಉಳಿದಿತ್ತು. ಹೆಚ್ಚಾಗುತ್ತಿರುವ ದೀದಿ ವಿರೋಧಿ ಅಲೆ. ತಾಜಾ ಸರ್ವೆಯಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನ? ಪಶ್ಚಿಮ ಬಂಗಾಳ ಚುನಾವಣೆ ಅಖಾಡದಲ್ಲಿ ಈ ಬಾರಿ ಮಮತಾ ಬ್ಯಾನರ್ಜಿಗೆ ಉಲ್ಟಾ ಆಗ್ತಾ ಇದೆ ಎನ್ನಬಹುದು. ಒಂದು ಕಡೆ ಪಕ್ಷದಲ್ಲಿ ಎದುರಾಗಿರುವ ಆಂತರಿಕ ತಿಕ್ಕಾಟ ಹಾಗೂ ಇಷ್ಟು ವರ್ಷಗಳ ಕಾಲ ಸತತ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ನಡೆಸಿದ ಟಿಎಂಸಿ ಪಕ್ಷಕ್ಕೆ ಅದೇ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಜೋರಾಗಿದೆ. ಇದು ಸಾಲದು ಎನ್ನುವಂತೆ ಪದೇ ಪದೇ ಈ ರಾಜ್ಯದಲ್ಲಿ ಗಲಾಟೆಗಳು ಕೂಡ ಹೆಚ್ಚಾಗುತ್ತಿದೆ. ಹೀಗಿದ್ದಾಗ 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಇಂತಹ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಆ ತಂಡಕ್ಕೆ ಮುನ್ಸೂಚನೆ ಸಿಕ್ಕಂತಾಗಿದೆ. ಮಮತಾ ಬ್ಯಾನರ್ಜಿ ಹಾಗೂ ಬಿಜೆಪಿ ನಾಯಕರ ನಡುವೆ ಕಳೆದ ಹಲವು ವರ್ಷಗಳಿಂದ ಕೂಡ ಭಾರಿ ದೊಡ್ಡ ಯುದ್ಧವೇ ನಡೆದಿದ್ದು ಬಂದಿದೆ. ಅದರಲ್ಲೂ ಕಳೆದ 2 ವಿಧಾನಸಭೆ ಚುನಾವಣೆ ವೇಳೆ ಪಶ್ಚಿಮ ಬಂಗಾಳ ಅತಿದೊಡ್ಡ ಹಿಂಸಾಚಾರಕ್ಕೆ ಸಾಕ್ಷಿಯಾಗಿದೆ ಎಂಬ ಆರೋಪ ಕೂಡ ಬಂದಿದೆ. ಈ ಸಮಯದಲ್ಲಿ ಕಾರ್ಯಕರ್ತರ ಗಲಾಟೆ ಕೂಡ ಇಡೀ ದೇಶದ ಗಮನ ಸೆಳೆಯುತ್ತಿದೆ. ಹಾಗೆ ಒಂದು ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿಸಲೇಬೇಕು ಎಂಬ ಒನ್ಲೈನ್ ಅಜೆಂಡಾ ಮೂಲಕ ಮುನ್ನುಗ್ಗುತ್ತಿದೆ ಬಿಜೆಪಿ. ಈ ಬಾರಿ ಆದರೂ ಸತತ ಗೆದ್ದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಧಿಕಾರ ನಡೆಸಿದ್ದು, ಸಹಜವಾಗಿ ಆಡಳಿತ ವಿರೋಧ ಕೂಡ ಜೋರಾಗಿದೆ. ಇದನ್ನೆಲ್ಲ ಬಳಸಿಕೊಂಡು ಮಮತಾಗೆ ಬುದ್ಧಿ ಕಲಿಸಲು ಕಮಲ ಪಡೆ ಸನ್ನದ್ಧವಾಗಿದೆ. ಗಣನೀಯವಾಗಿ ಅಸ್ತಿತ್ವವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಬಿಜೆಪಿ. ಮೆಟ್ರೇಜ್ ಐಎಎನ್ಎಸ್ ನಡೆಸಿದ ಸಮೀಕ್ಷೆಯ ಪ್ರಕಾರ ತೃಣಮೂಲ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದರೂ ಬಿಜೆಪಿ ತೀವ್ರ ಪೈಪೋಟಿಯನ್ನು ನೀಡಲಿದೆ. ಇನ್ನು ಕಾಂಗ್ರೆಸ್ ಆಗಲಿ ಅಥವಾ ಎಡಪಕ್ಷಗಳು ಆಟಕ್ಕುಂಟು ಲೆಕ್ಕ ಇಲ್ಲಂತಾಗಿದೆ. ಪಶ್ಚಿಮ ಬಂಗಾಳದ ಹಲವು ಪ್ರಾಂತ್ಯದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ತೋರಿಸುವಲ್ಲಿ ಯಶಸ್ವಿಯಾಗಲಿದೆ. ಇಂದಿನ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಹೋಲಿಸಿದರೆ ಬಿಜೆಪಿ ಗಣನೀಯವಾಗಿ ತನ್ನ ವೋಟ್ ಬ್ಯಾಂಕ್ ಅನ್ನು ವೃದ್ಧಿಸಿಕೊಂಡಿದೆ. ಯಾರಿಗೆ ಎಷ್ಟು ವೋಟ್ ಶೇರ್? ತೃಣಮೂಲ ಕಾಂಗ್ರೆಸ್ 43ರಿಂದ 45% ವೋಟ್ ಶೇರನ್ನು ಪಡೆದುಕೊಳ್ಳಬಹುದೆಂದು ಸಮೀಕ್ಷೆ ಹೇಳಲಿದ್ದು, ಬಿಜೆಪಿಯು 41ರಿಂದ 43 ವೋಟ್ ಶೇರ್ ಪಡೆಯಲಿದೆ. ಇತರರು 13ರಿಂದ 15% ವೋಟ್ ಶೇರ್ ಪಡೆಯಲಿದ್ದಾರೆ ಎಂದು ಸಮೀಕ್ಷೆಯು ಹೇಳಿದೆ. ಸಮೀಕ್ಷೆಯ ಪ್ರಕಾರ ಯಾರಿಗೆ ಎಷ್ಟು ಸೀಟು? ಪಶ್ಚಿಮ ಬಂಗಾಳ ಅಸೆಂಬ್ಲಿಯ ಒಟ್ಟು ಸ್ಥಾನಗಳು 294 ಇದ್ದು, ಸರಳ ಬಹುಮತಕ್ಕೆ ಬೇಕಾಗಿರುವ ಮ್ಯಾಜಿಕ್ ನಂಬರ್ ಎಂದರೆ 148. ಇಲ್ಲಿ ತೃಣಮೂಲ ಕಾಂಗ್ರೆಸ್ 155ರಿಂದ 170 ಸ್ಥಾನ ಗೆಲ್ಲಲಿದ್ದು, ಬಿಜೆಪಿಯು 100ರಿಂದ 115 ಸ್ಥಾನಗಳನ್ನು ಪಡೆಯಬಹುದು ಎಂದು ಸಮೀಕ್ಷೆ ಹೇಳಿದೆ. ಇನ್ನು ಇತರರು 5ರಿಂದ 7 ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಸಮೀಕ್ಷೆ ಹೇಳಲಿದ್ದು, ಇಲ್ಲಿ ಟಿಎಂಸಿಗೆ ಬಿಜೆಪಿಯು ಟಕ್ಕರ್ ಕೊಡುತ್ತಾ ಇದೆ ಎಂದು ಹೇಳಬಹುದು. ಇದಾಗಿತ್ತು ವೆಸ್ಟ್ ಬೆಂಗಾಲ್ನ ಚುನಾವಣೆ ಸಮೀಕ್ಷೆ.
ಇಂಥ ಇಂಟ್ರೆಸ್ಟಿಂಗ್ ವಿಷಯ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.